ಇವತ್ತು ನಾನೊಂದು ವಿಷಯ ಕೇಳ್ಪಟ್ಟೆ. ಕಾಂಗ್ರೆಸ್ನ ಒಬ್ಬರು ಯಾರೋ ನಾಯಕರು ಆದಂಥವ್ರು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಏನು ಹೇಳಿದಾರಂತ, ಬಿ ಜೆ ಪಿಯವರು ತಾವು ತಿಂದು ಮತ್ತೊಬ್ಬರು ಮುಖಕ್ಕೆ ಒರೆಸುವಂಥ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವತ್ತಿನ ದಿವಸ ಅಂದರೆ ಅವರು ಬದುಕಿರುವಾಗಲೂ ಕೂಡ ಅತಿ ಗೌರವವಾಗಿ ನಡ್ಕೊಂಡಂಥವ್ರು, ಅವ್ರಿಗೆ ಗೌರವ ಕೊಟ್ಟಂಥವ್ರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಅಲ್ಲಿ ಅವಾಗಿರ್ತಕ್ಕಂಥ ನಮ್ಮ ಸಂಘ ಪರಿವಾರದ ಹಿರಿಯರು. ಅವ್ರಿಗೆ ಚುನಾವಣೆ ನಿಲ್ಲಬೇಕಾದ್ರೆ ಅವ್ರಿಗೆ ಸೂಚಕರಾಗಿದ್ದರು ಮತ್ತು ಅವರ ಚುನಾವಣಾ ಪ್ರಚಾರದ ಜೊತೆಗಿದ್ದರು. ಇಂಥ ಎಲ್ಲ ಸಂದರ್ಭದಲ್ಲಿ ಗೌರವಿಸುವಂಥ ಕೆಲಸ ಮಾಡಿದಂಥವ್ರು ಭಾರತೀಯ ಜನತಾ ಪಾರ್ಟಿಯ ಆಗಿನ ಹಿರಿಯರುಗಳಾದಂಥ ಸಂಘ ಪರಿವಾರದ ಹಿರಿಯರುಗಳು. ಇವತ್ತು ವಿಚಾರ ಮಾಡ್ಕೋಬೇಕು, ಅಮಿತ್ ಶಾಜಿ ಅವರ ತುಣುಕನ್ನು ಇವರು ಕತ್ತರಿಸಿ ಅದನ್ನು ತಿರುಚುವಂಥ ಕೆಲಸ ಮಾಡಿದ್ರು. ಕಾರಣ ಏನಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರ ಹೊರತು ಇವ್ರಿಗೆ ನೆಲೆ ಇಲ್ಲ ಅಂತೇಳಿ ಈ ದೇಶದಲ್ಲಿ ಗೊತ್ತೈತಿ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಏನು ಗೊತ್ತೈತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಬುನಾದಿಯನ್ನು ಹಾಕಿದಂಥವ್ರು. ಅವರಿಗೆ ಗೌರವಿಸುವಂಥ ಕೆಲಸ ಆಗಬೇಕು. ಇದು ಈ ಇತಿಹಾಸದಲ್ಲಿ ಅವರು ಶಾಶ್ವತವಾಗಿ ಇರಬೇಕಂತೇಳಿ ಅವರು ನಡೆದಾಡದಂಥ ಎಲ್ಲ ಸ್ಥಳಗಳಿಗೆ ದೊಡ್ಡ ಸ್ಥಳಗಳನ್ನಾಗಿ ಬಿಂಬಿಸುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡ್ತು. ಯಾಕಂತಂದ್ರೆ ಅವ್ರು ನಿನ್ನೆ ಹೇಳುವಂಥ ವಿಷಯ ಏನಂತಂದ್ರೆ, ನೀವು ಬರೀ ನಿಮ್ಗೆ ಯಾವಾಗ ನೀವು ಮಾಡಿದಂಥ ಭ್ರಷ್ಟಾಚಾರಗಳಾಗಲಿ ಇನ್ನೊಂದು ಹಗರಣಗಳಲ್ಲಿ ಹೊರಗಡೆ ಬಂದಾಗ ಅಂಬೇಡ್ಕರ್ ಅಂಥೇಳಿ ನಮ್ಮ ಬಾಬಾ ಸಾಹೇಬ್ರನ್ನ ನೆನೆಯುವಂಥ ಕೆಲಸ ಮಾಡ್ತಿರಲ್ಲ, ಇದು ಪ್ರತಿನಿತ್ಯ ಕೆಲಸ ಮಾಡಿರಿ. ಮತ್ತು ಅವ್ರು ಹೇಳಿದಂಥ ವಿಚಾರಗಳೇನಿದ್ದು ಅದರ ಅನ್ವಯದ ಮೇಲೆ ನೀವು ನಡೀರಿ ಅಂತ ಹೇಳಿದ್ರು ಅವರು. ಯಾಕಂತಂದ್ರೆ ನಮ್ಮ ದಲಿತ ಬಂಧುಗಳಿಗೆ ಅವ್ರು ಅವತ್ತೇ ಕರೆ ಕೊಟ್ಟಿದ್ದರು, ಅವರಿಗೆ ನೀವು ತಿರುಚುವಂಥ ಕೆಲಸ ಮಾಡಿದ್ರಿ. ಏನಂತಂದ್ರೆ ನೀವು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ಸಿಗೆ ಹೋಗಬೇಡ್ರಿ ಅಂತ ಹೇಳಿದರು. ಅದನ್ನು ನೀವು ಯಾರು ಬಾಬಾ ಸಾಹೇಬ್ರು ಹೇಳಿದಂಥ ಮಾತುಗಳನ್ನು ಹೊರಗಡೆ ಬಂದು ಹೇಳ್ತಾ ಇಲ್ಲ. ನೀವು ಬರೀ ರೋಟಿ ಕಪಡ ಮಕಾನ್ ಅಂತಕ್ಕಂಥ ಏನು ನಿಮ್ದು ಈ ಸುಳ್ಳು ಯೋಜನೆ ಐತಿ, ಗೊಳ್ಳು ಯೋಜನೆ ಐತಿ, ಬಡವರನ್ನಾಗಿ ಉಳಿಸುವಂಥ ಯೋಜನೆ ಐತಿ, ಅದರ ಮುಂದುವರೆದ ಭಾಗವಾಗಿ ನೀವು ಇಂಥ ಒಂದು ಕೆಲಸ ಮಾಡ್ತಾಯಿದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಪರಿವಾರದ ಹಿರಿಯರ ಹೊರತಾಗಿ ಈ ದೇಶದಲ್ಲಿ ಗೌರವಿಸುವಂಥ ಕೆಲಸ ಕಾಂಗ್ರೆಸ್ನವ್ರು ಎಂದೂ ಮಾಡಿಲ್ಲ. ಕಾಂಗ್ರೆಸ್ ಅಂದ್ರೆ ಸುಳ್ಳಿಗೆ ಇನ್ನೊಂದು ಹೆಸರು. ಇವತ್ತು ಮತ್ತು ಇಲ್ಲಿ ಏನು ಸಿ ಟಿ ರವಿ ಅವ್ರ ಮೇಲೆ ಹಲ್ಲೆ ನಡೆದೈತಲ್ಲ, ಇದು ಎಂಥದಂದ್ರೆ ಇಡೀ ರಾಷ್ಟ್ರದ ಕಾನೂನು ಸುವ್ಯವಸ್ಥೆ ಯಾವುದು ದೇಶದಲ್ಲಿ ಇವತ್ತು ಎಲ್ಲವೂ ಸರಿ ಇದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಹದಗೆಟ್ಟಿದೆ ಅಂತ ತೋರಿಸ್ಲಿಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ತೀನಿ ನಾನು. ಕರ್ನಾಟಕ ಅಯೋಗ್ಯ ಸರ್ಕಾರ, ಲಜ್ಜೆಗೆಟ್ಟ ಸರ್ಕಾರ ಅಲ್ಲಕ್ಕೆ ನಿನ್ನೆ ನಡೆದಂಥ ಘಟನೆ. ಸಿ ಟಿ ರವಿ ಅವರು ಹೇಳಿದಂಥದ್ದು ಒಂದೇ ಒಂದು ದಾಖಲೆಗಳಿಲ್ಲ. ಇವ್ರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಅವತ್ತು ಅಂದಿದ್ದನ್ನು ಯಾವುದೋ ಖಾನ್ ಜಿಂದಾಬಾದ್ ಅಂದಾರ ಅಂತೇಳಿ ಇದೇ ನಾಸಿರ್ ಖಾನ್ ಜಿಂದಾಬಾದ್ ಅಂದಾರ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ 10 ಬಾರಿ ಅಂತ ಕೇಳಿಸ್ಕೊಂಡಿನಿ ಅಂತ ಹೇಳ್ತಾರೆ. ನಿನ್ನೆನೂ ಕೂಡ ಅದೇ ಮುಂದುವರೆದ ಭಾಗವಾಗಿ 10 ಬಾರಿ ಅಂತಾರೆ. ಇವ್ರಿಗೆ 10 ಬಾರಿ ಅಂತಕ್ಕಂಥದ್ದು ರೂಢಿಯಾಗೈತಿ. ಅಂದ್ರೆ ವ್ಯವಸ್ಥಿತ ಸಂಚಿನ ಒಂದು ಶಬ್ದ ಇವರಿಗೆ 10 ಬಾರಿ ಅಂತಕ್ಕಂಥದ್ದು. ವಿಚಾರ ಮಾಡಬೇಕು, ಎಲ್ಲಿಯೂ ಕೇಳಿಸ್ಬೇಕಲ್ಲ. ವಿಧಾನಸೌಧ ಅನ್ನೋದು ಒಂದು ಪವಿತ್ರ ಸ್ಥಾನ. ಅಂಥ ಸ್ಥಾನದಲ್ಲಿ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರ್ತದೆ. ಆ ರೆಕಾರ್ಡ್ ತೋರಿಸ್ರಿ. ನಿಮ್ಮಲ್ಲಿ ರೆಕಾರ್ಡ್ ಇದ್ದರೂ ಕೂಡ, ಆಡಿಯೋ ಇದ್ದರೂ ಕೂಡ ಅದಕ್ಕೆ ನೀವು ಸಮರ್ಥನೆ ಮಾಡ್ಕೊಂಡ್ರಿ ಅವತ್ತಿನ ದಿನ. ಇದನ್ನು ಬಿಡ್ರಿ. ಇವತ್ತು ನಿಜವಾಗ್ಲೂ ಜನರ ಮುಂದೆ ಕಳಿಸ್ರಿ, ಫಾರೆನ್ಸಿಕ್ ರಿಪೋರ್ಟಿಗೆ ಕಳಿಸ್ರಿ, ಅವಾಗೆಲ್ಲ ಸತ್ಯ ಗೊತ್ತಾಗ್ತದೆ. ಅದನ್ನು ಬಿಟ್ಟು ಗುಂಡಾವರ್ತನೆ ಮಾಡ್ತಕ್ಕಂಥದ್ದು ನೀವು ಮನಗಾಣಬೇಕು. ಇವತ್ತು ನಿಮ್ಮದು ಹೆಬ್ಬಾಳ್ಕರ್ ಬಾಯಿಯವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮದು ಬೆಳಗಾವಿ ನಿಮ್ಮ ಊರನ್ನು ಕಾರಣಕ್ಕಾಗಿ ನೀವೇನು ಮಾಡಿದ್ರಿ, ಅವ್ರ ಮೇಲೆ ಹಲ್ಲೆ ಮಾಡಿಸಿದ್ರಿ. ಮಂಗಳೂರಿಗೆ ಹೋದಾಗ ಕೂಡ ಅವ್ರ ಕಾರ್ಯಕರ್ತರಿಗೆ ಅವ್ರು ಕರೆ ಕೊಟ್ಟ ಪರಿಸ್ಥಿತಿ ಏನಾಗ್ತದೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಇಂಥ ಯಾವುದೂ ನಿಲುವುಗಳನ್ನು ತೊಗೊಳ್ತಕ್ಕಂಥವ್ರಲ್ಲ. ನೀವು ಮೊದಲು ನಿಮ್ಮ ಸ್ಥಳದಲ್ಲಿ ಗುಡುಗೋದನ್ನು ಬಿಡ್ರಿ. ಇಡೀ ಕರ್ನಾಟಕ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ನಾವು. ಭಾರತೀಯತೆ ಮತ್ತು ರಾಷ್ಟ್ರೀಯತೆಯಲ್ಲಿ ನಂಬಿಕೆ ಇಟ್ಟುವಂಥವ್ರು. ಇವತ್ತು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ನೀವು ಬಿಡಬೇಕಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂವಿಧಾನ ತಿದ್ದುಪಡಿ ಮಾಡ್ತೀವಿ, ಬಂದ್ ಮಾಡ್ತೀವಿ ಅಂತ ನಾವು ಎಲ್ಲಿ ಹೇಳಲ್ಲ. ಇವರು ಅದನ್ನು ಬುಕ್ಕ ಹಿಡ್ಕೊಂಡು ಓದಾಕತ್ತಾರೆ. ಅಂಬೇಡ್ಕರ್ಗೆ ಮಾಡಿದ ಅನ್ಯಾಯ ಇವರು ತಾವು ಬಾಯಿಲಿ ಹೇಳಬೇಕು. ರಮೇಶ್ ಕುಮಾರ್ ಹಿಂದಿನ ಸ್ಪೀಕರ್ ರಮೇಶ್ ಕುಮಾರ್ ಸಾಹೇಬ್ರು ಏನು ಹೇಳಿದ್ರು, ಸದನದಲ್ಲಿ ಸ್ವಪಕ್ಷೀಯ ನಾನು ಇದ್ದರೂ ಸಹಿತ ಅಂಬೇಡ್ಕರ್ ಬಗ್ಗೆ ನೋವಿನಿಂದ ಮಾತಾಡಬೇಕಾಗ್ಯದ. ನೀವು ಯಾರೂ ತಪ್ಪು ತಿಳ್ಕೊಂಡು ಚಿಂತಿಲ್ಲ. ಅಂಬೇಡ್ಕರ್ ಅವರು ಅಂತ್ಯಕ್ರಿಯೆ ಟೈಮ್ದಾಗ ನೀವು ಅವರಿಗೆ ಅಂತ್ಯಕ್ರಿಯೆ ಮಾಡೋ ಜಾಗ ಕೊಟ್ಟಿಲ್ಲ. ಅಷ್ಟೊಂದು ಕೀಳುವರೆ ನಡ್ಕೊಂಡಿರಿ. 1 ಸಲ ಅಲ್ಲ 2 ಸಲ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದೆ ಕಾಂಗ್ರೆಸ್ ಗೌರ್ಮೆಂಟ. ಮತ್ತು ಇಷ್ಟೆಲ್ಲ ನೀವು ಒಳಗಡೆ ಇಟ್ಕೊಂಡು ಅದನ್ನು ಹೇಳ್ರಿ, ಅವನು ಅದನ್ನೆಲ್ಲ ಮುಚ್ಚಿಟ್ಕೊಂಡು ಅಂಬೇಡ್ಕರ್ ಬಗ್ಗೆ ಎಷ್ಟು ಹೀನಾಗಿ ನಡ್ಕೊಂಡ್ರಿ ನೀವು. ಅವ್ರ ವಿದ್ಯಾಭ್ಯಾಸಕ್ಕಾಗಿ ಏನು ಸಹಕಾರ ಮಾಡಿದ್ರಿ ನೀವು? ಅವಾಗ ಶಾಹು ಮಹಾರಾಜನವರೊಬ್ಬ ರಾಜ ಅವ್ರಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಹೊರಗಿನ ದೇಶಕ್ಕೆ ಕಳಿಸ್ದ. ಇವತ್ತು ಲಂಡನ್ದಾಗ ನಮ್ಮದು ಪ್ರಧಾನಿಗಳು ಇವರು ಅಂಬೇಡ್ಕರ್ ಅವರು ಅಲ್ಲಿ ವಸತಿ ಇದ್ದು ಬಂದ ಸ್ಥಳವನ್ನು 13 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಿ ಬಂದು ವಿಜಯ ಮಾಡಿದ್ರು. ಅದೇ ಯಾರು ಹೇಳ್ತಾರೆ? ಇದನ್ನೆಲ್ಲ ಹೇಳ್ರಪ್ಪ ಸಮಾಜಕ್ಕೆ ಮತ್ತು ದೇಶಕ್ಕೆ. ಏನು ನಿನ್ನೆ ಒಂದು ದಿವಸ ರವಿಯವರ ಮೇಲೆ ಹಲ್ಲೆಯನ್ನು ಖಂಡಿಸಿ ಇವತ್ತು ಯುವ ಮೋರ್ಚಾ ವತಿಯಿಂದ ನಾವು ಕಾಂಗ್ರೆಸ್ ಆಫೀಸಿಗೆ ಮುತ್ತಿ ಹಾಕುವ ಮುಖಾಂತರ ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ. ಯಾಕಂದರೆ ಏನು ಒಂದು ಜನಪ್ರತಿನಿಧಿ ಟಿ ರವಿಯವರು ಒಂದು MLC ಆಗಿದ್ದಾರೆ, ಜನಪ್ರತಿನಿಧಿ ಇದ್ದಾರೆ. ಅವರಿಗೆ ಸುವರ್ಣಸೌಧದಲ್ಲಿ ರಕ್ಷಣೆ ಇಲ್ಲ. ಇನ್ನು ಜನಸಾಮಾನ್ಯರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ ಈ ಗೌರ್ಮೆಂಟು? ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಪೂರ ಸತ್ತು ಹೋಗೈತಿ ಕರ್ನಾಟಕದಲ್ಲಿ. ಈ ಸರ್ಕಾರ ಬಂದಮೇಲೆ ಲಾ ಆ್ಯಂಡ್ ಆರ್ಡರೇ ಇಲ್ಲ. ಅದಕ್ಕಾಗಿ ಮತ್ತು ಸಾಮಾನ್ಯ ಜನರಿಗೆ ಏನು ರಕ್ಷಣೆ ಕೊಡ್ತಾರೆ ಇವರು? ಅಂಥ ಒಂದು MLCಗೆ ರಕ್ಷಣೆ ಇಲ್ಲ ಅಂದರೆ ಸಾಮಾನ್ಯ ಜನರಿಗೆ ಏನು ರಕ್ಷಣೆ ಕೊಡ್ತಾರೆ? ಅಭಿವೃದ್ಧಿ ಕಾರ್ಯಗಳಂತೂ ಶೂನ್ಯ. ಆ ಅಭಿವೃದ್ಧಿ ಕಾರ್ಯಗಳು ಉತ್ತರ ಕರ್ನಾಟಕ ಬಗ್ಗೆ ನಿನ್ನೆ ಚರ್ಚೆ ಇತ್ತು. ಅದನ್ನು ಡೈವರ್ಟ್ ಮಾಡೋಕ್ಕೆ ಅದರಲ್ಲಿ ದುಡ್ಡಿಲ್ಲ ಅವ್ರ ಕಡೆ, ಸರ್ಕಾರ ಕಡೆ ದುಡ್ಡಿಲ್ಲ.
ಚರ್ಚೆ ಆದ್ರೆ ದುಡ್ಡು ಕೊಡಬೇಕಾಗ್ತೈತಿ, ನೀರಾವರಿ ಯೋಜನೆಗೆ ದುಡ್ಡು ಕೊಡಬೇಕಾಗ್ತೈತಿ, ರಸ್ತೆ ಮೂಲಭೂತ ಸೌಕರ್ಯಗಳಿಗೆ ದುಡ್ಡು ಕೊಡಬೇಕಾಗ್ತೈತಿ. ಅದಕ್ಕೆಲ್ಲ ಡೈವರ್ಟ್ ಮಾಡೋಕೆ ಅವ್ರು ನಿನ್ನೆ ಏನದ ಹಿಂಗೆ ದಂಧೆ ಮಾಡಿಕಿಸಿಂದ ಸದನವನ್ನು ಮುಗಿಸ್ಬಿಟ್ಟಾರೆ ನಿನ್ನೆ. ನಡೆದಂಥ ಸದನದಲ್ಲಿ ನಡೆದಂಥ ಗದ್ದಲ ಬಗ್ಗೆ ಹೇಳಕತ್ತರು ಅಥವಾ ಈಗ ನೀವೇನಾಗಿರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡ್ಯಾರ ಅಂತಾರೆ ಕಾಂಗ್ರೆಸ್ ಅವರು ಬೆಂಬಲಿಸಾಕತ್ತಾರ, ಅದರ ಪರವಾಗಿ ಏನು ಮುಖ್ಯ ಆಗತ್ತೆ? ಎರಡೂ ಬಂದ್ರಿ ಇದ್ರೊಳಗೆ ಈಗ ಬಂದೈತಿ. ಇಲ್ಲ ಎರಡೂ ಇದೆ ಇದರಲ್ಲಿ ಎರಡೂ ಇದೆ. ಯಾಕಂದರೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಇವರು ಕಟ್ ಆ್ಯಂಡ್ ಪೇಸ್ಟ್ ಇದು ಮಾಡ್ಯಾರ ಸೋಷಿಯಲ್ ಮೀಡಿಯಾದಲ್ಲಿ. ಪೂರ್ತಿ ವಿಡಿಯೋ ಹಾಕಿಲ್ಲ ಅವರು. ಅಮಿತ್ ಶಾ ಏನು ಹೇಳ್ಯಾರ ಪೂರ್ತಿ ವಿಡಿಯೋ ತೋರಿಸ್ರಿ, ಜನಸಾಮಾನ್ಯರಿಗೂ ತೋರಿಸ್ರಿ. ನಮ್ಮ ಕಡೆ ಇದಲ್ಲ ರೀ, ಪೂರ್ತಿ ವಿಡಿಯೋ ಐತಿ, ಬೇಕಂದ್ರೆ ನಾವು ತೋರಿಸ್ತೀವಿ ನಿಮ್ಗೆ ಬೇಕಂದ್ರೆ. ಮತ್ತು ಅದನ್ನ ಯಾಕೆ ನೀವು ಇದು ಮಾಡಾಕತ್ತಿಲ್ಲ? ಇಲ್ಲ ನಾವು ಎಲ್ಲ ನಮ್ಮ BJP ಸ್ಟೇಟ್ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕೊಟ್ಟಿದ್ದು ನಮ್ಗೆ ಪೂರ್ತಿ ವಿಡಿಯೋ. ಅವ್ರು ಎಡಿಟ್ ಹೆಂಗೆ ಮಾಡ್ಯಾರ ಪೂರ್ತಿ ವಿಡಿಯೋ ಏನದ ನಮ್ಮ BJP ಸ್ಟೇಟ್ ಮೀಡಿಯಾನೇ ಎಲ್ಲ ಕಡೆ ಐತಿಲ್ಲ, ನೀವು ಬೇಕಂದ್ರೆ ನೀವು ನೋಡ್ಬೋದು. ಶಂಕರ್ ಹುಗಾರ್, ನಗರ ಮಂಡಲ ಅಧ್ಯಕ್ಷರು, ವಿಜಯಪುರ. ಪ್ರತಿಷ್ಠಿತ ವಿಜಯಪುರ ನಗರದಲ್ಲಿ ನಿಮ್ಮ ಕೂದಲು ಹಾಗೂ ತ್ವಚೆಯ ಆರೈಕೆಗಾಗಿ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್. ಬೋಳು ತಲೆ, ಮುಖದ ಮೇಲೆ ಮೊಡವೆ, ನರಳಿ ಸಮಸ್ಯೆ, ತಲೆ ಕೂದಲು ಉದುರುವಿಕೆ, ಕೂದಲು ಬೆಳೆಯುತ್ತಿಲ್ಲವೇ, ಮುಖದ ಮೇಲೆ ಕಪ್ಪಾಗಿದೆ, ನಿಮ್ಮ ಕೂದಲಿನ ಹಾಗೂ ತ್ವಚೆಯ ಎಲ್ಲ ರೀತಿಯ ಸಮಸ್ಯೆಗೆ ಆರ್ಕೆ ಸಲೂನ್ ನಲ್ಲಿದೆ ಪರಿಹಾರ. ಹೈಡ್ರಾ ಫೇಶಿಯಲ್, ಬ್ರೈಡ್ ಮೇಕಪ್, ಗ್ರೂಮ್ ಮೇಕಪ್, ಪೆಡಿಕ್ಯೂರ್, ಮೆನಿಕ್ಯೂರ್, ನೇಲ್ ಆರ್ಟ್, ಹೇರ್ ಕಟ್, ಪರ್ಮನೆಂಟ್ ಐಬ್ರೋ, ಪರ್ಮನೆಂಟ್ ಮೇಕಪ್, ಪರ್ಮನೆಂಟ್ ಲಿಪ್ಸ್ಟಿಕ್, ಮೈಕ್ರೋ ನೀಡ್ಲಿಂಗ್, BB ಬ್ಲೋ ಟ್ರೀಟ್ಮೆಂಟ್, ಇಯರ್ ಲೋಬ್ ರಿಪೇರಿಂಗ್, ಬಾಡಿ ಪಿಯರ್ಸಿಂಗ್, ನೋಸ್ ಪಿಯರ್ಸಿಂಗ್, ಹೇರ್ ಎಕ್ಸ್ಟೆನ್ಷನ್, ಲೇಡೀಸ್ ಕ್ಯಾನ್ಸರ್ ಪೇಷಂಟ್ ಹೇರ್ ವಿಗ್, ಜೆಂಟ್ಸ್ ಹೇರ್ ಪ್ಯಾಚ್ ನಂತಹ ಎಲ್ಲ ರೀತಿಯ ಸಕಲ ಸೌಲಭ್ಯವುಳ್ಳ ಮಷಿನರಿ ಜೊತೆ ನಿಮಗಾಗಿ, ನಿಮ್ಮ ತ್ವಚೆಯ ಆರೈಕೆಗಾಗಿ ಕೈಗೆಟಕುವ ಬೆಲೆಯಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸೇವೆ ಸೌಲಭ್ಯ. ನುರಿತ ಬ್ಯೂಟಿಷಿಯನ್ಸ್, ಸ್ವಚ್ಛ ಹಾಗೂ ಸೌಲಭ್ಯವುಳ್ಳ ಹೈಜೆನಿಕ್ ಯೂನಿಸೆಕ್ಸ್ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ ನಿಮಗಾಗಿ ವಿಜಯಪುರದಲ್ಲಿ ಆರಂಭವಾಗಿದೆ. ಕೈಗೆಟಕುವ ಬೆಲೆಯಲ್ಲಿ ಸರ್ವಿಸ್ಗಳು ಲಭ್ಯವಿದ್ದು, ಇದರ ಜೊತೆಗೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕೆ? ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ಗೆ ಪ್ರವೇಶ ಪಡೆಯಿರಿ. ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿ. ಟ್ಯಾಟೂ ಸರ್ವಿಸ್ ಕೂಡ ಲಭ್ಯವಿದ್ದು, ಎಲ್ಲ ರೀತಿಯ ಸರ್ವಿಸ್ ನಿಮಗಾಗಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಇನ್ನಷ್ಟು ಹೊಳೆಯುವಂತೆ ಮಾಡಿ. ಸ್ಥಳ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್, ಆಶ್ರಮ್ ರೋಡ್, ನೀಲಾನಗರ್, ದಾನೇಶ್ವರಿ ಕಾಂಪ್ಲೆಕ್ಸ್, ಎಸ್ ಮಾರ್ಟ್ ಕೆಳಗಡೆ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9964156654 ಹಾಗೂ 9964006640.